ಥ್ಯಾಂಕ್ ಯು ಮೇಡಮ್, ಸ್ವಲ್ಪ ಸಮಾಧಾನ ಆಯ್ತು. ಸೊ ಸಾಕಷ್ಟು ವಿಷಯಗಳನ್ನ ಹೇಳಕ್ ಹೊರಟಿದ್ದೀವಿ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಆಲ್ಮೋಸ್ಟ್ 2 ವರ್ಷ ದೊಡ್ಡಲ್ಲಿ ಒಂದು ಮುಹೂರ್ತ ಮಾಡಿ ಒಂದು ಸಿನಿಮಾ ಮಾಡಿದ್ದು. ಆ್ಯಂಡ್ ಅದು ಒಂದು ರೀಸನ್ ಕೂಡ, ಏನಾದ್ರು ಒಂದು ಪ್ರಯತ್ನ ಪಡಬೇಕಲ್ಲ. ಸೊ ಹಂಗಾಗಿ ಆಯ್ತು, ಏನೇ ಮಿಸ್ಟೇಕ್ಸ್ ಆಗಿರೋ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬಾ ಒಳ್ಳೆ ಈ ಸಿನಿಮಾ ಹೇಳಕ್ ಹೊರಟೆ. ಸಪೋರ್ಟಿವ್ ಆಗಿ ಸಾಜಿದ್ ಕುರೇಶಿ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಕಾಂಕ್ಷ ಅವರು ಮೊದಲನೇ ಸಿನಿಮಾ ಇದು ಕನ್ನಡದಲ್ಲಿ ಆಕ್ಟ್ ಮಾಡ್ತಾರೆ. ಆ್ಯಂಡ್ ವೆಲ್ಕಮ್ ಆಕಾಂಕ್ಷ. ಪ್ರೊಡ್ಯೂಸರ್ ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಸಂಕೇತ್, ಈಗಾಗಲೇ ತುಂಬ ದೊಡ್ಡ ದೊಡ್ಡ ಸಿನಿಮಾ ಇಲ್ಲಿ. ಸೊ ಇದು ಕೂಡ ಆಕ್ಚುಲಿ ನಾನು ಅವನು ಹಳೆ ಪರಿಚಯನೇ. ಸೊ ಇದು ಮೊದಲನೇ ಸಿನಿಮಾ ನಾವಿಬ್ರು ಮಾಡ್ತಿರೋದು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ವಂಡರ್ಫುಲ್ ಮ್ಯೂಸಿಕ್ನ ಕೊಟ್ಟಿದ್ರು ಈ ಮುಂಚೆ ಮಾದೇವ ಸಿನಿಮಾದಲ್ಲಿ, ನನಗೂ ಇಷ್ಟ ಆಗಿತ್ತು. ಆ್ಯಂಡ್ ಈಗ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಕೂಡ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯು ಸೊ ಮಚ್. ಎಷ್ಟು ಬಾಟಲ್ ಕೈಗೆ ಸಿಗುತ್ತೋ ಎಲ್ಲ ತಗೊಂಡಲ್ಲಿ ಹಾಕೊಂಡ್ವಿ ಸರ್ ಅವತ್ತು. ಜಸ್ಟ್ ಬಿಕಾಸ್ ಅವನಲ್ಲಿ ತುಂಬಾ ನೋವಿದೆ ಅನ್ನೋದನ್ನ ಒಂದು ಕನ್ವೆ ಮಾಡ್ಬೇಕಿತ್ತು ನಾವು ಈ ಒಂದು ಪೋಸ್ಟರ್ ಮುಖಾಂತರ. ಸೊ ಹಾಗಾಗಿ ಅದಾಯ್ತು. ಅಂಡ್ ಫಾರ್ ಎವರ್ ಯಾವುದೇ ಒಂದು ವಸ್ತುನಾಗ್ಲಿ ಅಥವಾ ಯಾವುದೇ ಒಂದು ವ್ಯಕ್ತಿನಾಗ್ಲಿ ನಾವು ತುಂಬಾ ಇಷ್ಟಪಟ್ಟಾಗ ಫಾರ್ ಎವರ್ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೋತೀವಿ. ಸೊ ಅದೊಂದು ಸೈನ್, ಅದಕ್ಕೋಸ್ಕರ ಅದು ಸರ್. ಬೈಕ್ ಇದೆ, ಲವ್ ಇದೆ, ಪ್ರತಿಯೊಂದು ಸರ್ ಎಲ್ಲದನ್ನು ಅಂದ್ರೆ ಮಿಕ್ಸ್ಡ್ ಎಮೋಷನ್ಸ್ ಆ ಥರದ್ದು ಹೋಗ್ತಾ ಇರುತ್ತೆ. ಚೆನ್ನಾಗಿದೆ ಅದು. ಅವ್ರು ಹಿಂಗಿರಲ್ಲ ಮೇಡಮ್, ನಾವು ನೋಡಿಲ್ಲ ಆ ಥರ ಇರ್ತಾರೆ ಅಂತ. ಬಟ್ ಬೈಕ್ ತಗೊಂಡು ಆಚೆ ಬಂದಾಗ ನೋಡಿದೀನಿ ಅವ್ರನ್ನ. ಸೊ ಅವ್ರ ಫೀಲಿಂಗ್ ಹೋದಾಗ ಹೆಂಗಿರ್ತಾರೆ ಗೊತ್ತಿಲ್ಲ ನನಗೆ. ಸೊ ಈ ಥರನು ಇರ್ಬೋದಲ್ಲ ಅಂತ, ಯಾಕಂದ್ರೆ ಲವ್ ಫೇಲಿಯರ್ ಅದು ಇದು ಏನೋ ಒಂದು ಇರುತ್ತೆ ಅವ್ರಿಗೆ. ಆ ಥರದ್ದು ವಿಷಯ ನಾವು ಹೇಳಕ್ ಹೊರಟಿದ್ವಿ. ಅದೆಷ್ಟು ಮಟ್ಟಕ್ಕೆ ಕನ್ವೆ ಆಗುತ್ತೆ ಅದು ಎಲ್ಲರಿಗೂ ಬಿಟ್ಟಿರೋದು. ಆ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಈಗಲೇ ಹೇಳ್ಬಿಟ್ರಪ್ಪ ನಾವು ಎಷ್ಟು ಪೈನ್ ಇದೆ ಅಂದ್ರೆ ಮೈಕ್ ಅವಾಗ ಹೋಗ್ತಿದೆ ಗೊತ್ತಾ, ಅಷ್ಟು ಪೈನ್ ಇದೆ ಇಲ್ಲಿ. ನಾವೇನೋ ವಿಷಯ ಹೇಳ್ಬೇಕು ಅಂತ ರಿಸೀವರ್ ಹತ್ರ ಇಡ್ರೋ ಯಾರು. ಫಾರ್ ಎವರ್ ಪ್ರಾಬ್ಲಮ್ ಇರುತ್ತೆ ಇವಾಗ. ಮಾಡಬೇಡಿ ಅಂತಾನೆ ಮೇಡಮ್ ಹೇಳೋದು. ಬಟ್ ಈ ಥರದ್ದೇನೋ ಒಂದು ಮಾಡಬೇಡಿ ಅಂತ ಹೇಳ್ತೀವಿ. ಬಟ್ ಸಿನಿಮಾ ತೋರ್ಸ್ಬೇಕಲ್ಲ, ಏನಾದ್ರು ನಾವು ತೋರಿಸಿಲ್ಲ ಅಂದ್ರೆ ಆಗಲ್ವಲ್ಲ. ಥ್ರೂ ಔಟ್ ಇಲ್ಲ, ಕೆಲವು ಒಂದು ಸನ್ನಿವೇಶದಲ್ಲಿ ಮಾತ್ರ ಬಂದು ಹೋಗುತ್ತೆ. ಥ್ರೂ ಔಟ್ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ಇದೆ. ಸೊ ಸಿನಿಮಾ ನೋಡ್ತಾ ನೋಡ್ತಾ ಹಂಗೆ ಕನೆಕ್ಟ್ ಆಗ್ತೀವಿ. ಅಂಡ್ ಅಂದ್ರೆ ತುಂಬಾ ಇಷ್ಟಪಟ್ಟಿರೋ ಒಂದು ವ್ಯಕ್ತಿ ಆಗ್ಲಿ ಅಥವಾ ವಸ್ತು ಆಗ್ಲಿ ನಮ್ಮಿಂದ ದೂರ ಆದಾಗ ಎಷ್ಟು ನೋವಾಗತ್ತೆ. ಅದೇ ಒಬ್ಬೊಬ್ಬರದ್ದು ಒಂದೊಂಥರ ಇರುತ್ತೆ. ಕೆಲವರು ಅವ್ರ ಪಾಡು ಒಬ್ಬರೆಲ್ಲ ಟ್ರಾವೆಲ್ ಮಾಡಿರ್ತಾರೆ, ಇನ್ನೊಬ್ರು ಅವ್ರು ತುಂಬಾ ಆಪ್ತವಾಗಿರೋವ್ರ ಜೊತೆ ಆಚೆ ಇರ್ತಾರೆ. ಸೊ ಆ ಥರ ಡೈರೆಕ್ಟರ್ ಕೇಳೋದು, ಆ ಡಿಪಾರ್ಟ್ಮೆಂಟ್ ಅವ್ರವ್ರೆಲ್ಲ ಕೇಳಿದ್ರೆ ಗೊತ್ತಾಗತ್ತೆ. ಇರುತ್ತೆ ಎಲ್ಲ, ಇನ್ನ ಬರ್ತಾ ಬರ್ತಾ ಗೊತ್ತಾಗತ್ತೆ. ಸೊ ಒಟ್ಟಿಗೆ ಮುಹೂರ್ತದಲ್ಲಿ ಎಲ್ಲ ವಿಷಯ ಹೇಳೋಕ್ಕಾಗಲ್ಲ. ಹೇರ್ ಸ್ಟೈಲು ಯಾಕ ಡೌಟ್ ಇವಾಗ ಇದೆ, ತುಂಬಾ ವ್ಯತ್ಯಾಸ ಇದೆ. ಬರುತ್ತೆ, ಅದು ಲುಕ್ ಬರುತ್ತೆ. ಆ ಥರದ್ದು ಇರುತ್ತೆ ಅಂತ ಸಾಕಷ್ಟು ಲುಕ್ಗಳಲ್ಲಿ ನೋಡ್ಬೋದು ಈ ಸಿನಿಮಾದಲ್ಲಿ. ಇನ್ನೂ ಎಲ್ಲ ಪ್ಲಾನ್ ನಡೀತಾ ಇದೆ. ಸೊ ಅದು ಆಗತ್ತೆ ಹೇಳ್ತಾರೆ. ಅವ್ರು ಹೇಳಿದ್ರೆ ಅದು ತುಂಬಾ ಒಳ್ಳೆಯದು ಸರ್. ಇರುತ್ತೆ ಸರ್ ಬೈಕ್ ಅಂತ ಅಂದ್ಮೇಲೆ ಡೆಫಿನೆಟ್ಲಿ ನಾವು ಟೈಟಲ್ ರಿವೀಲ್ ಮಾಡಿದ್ದು ಕೂಡ ಒಂದು ಟ್ಯಾಂಕ್ ಮೇಲೆ. ಸೊ ಬೈಕ್ ಡೆಫಿನೆಟ್ಲಿ ಇರುತ್ತೆ, ಟ್ರಾವೆಲಿಂಗು ಇರುತ್ತೆ. ತುಂಬಾ ಹತ್ರ ಆಗತ್ತೆ ಸರ್ ಇದು ಸಿನಿಮಾ ನೋಡಿದಾಗ. ಇಷ್ಟಪಡ್ತೀರಾ? ಸೊ ಆ ಒಂದು ಬಿಲೀಫ್ ತುಂಬಾ ಇದೆ ನಮಗೆ. ಇದನ್ನ ಇವಾಗಲೇ ಹೇಳೋದಕ್ಕಾಗಲ್ಲ. ನಾವು ಎಕ್ಸ್ಪ್ರೆಸ್ ಮಾಡೋ ವಿಷಯಗಳನ್ನ ಇವಾಗ ಹೇಳ್ಬಿಟ್ರೆ ಅದಷ್ಟಾಗಲ್ಲ. ಕೆಲವು ವಿಷಯಲಿನೂ ನಾವು ತೋರಿಸ್ಬೇಕಾಗತ್ತೆ. ಸೊ ವಿಷಯಲಿ ಬಂದಾಗ ಎಲ್ರಿಗೂ ಅದು ಕನೆಕ್ಟ್ ಆಗುತ್ತೆ. ಆ ಥರ ಕುಡ್ಕ ಯಾರು ಬೇಕಾದ್ರೂ ಆಗ್ಬೋದಲ್ಲ, ಓದ್ದವನೇ ಅಂತಲ್ಲ. ಸೊ ಅದು
ಏನು ಮಾಡೋಕ್ಕಾಗಲ್ಲ, ಅದು ಯಾರು ಬೇಕಾದ್ರೂ ಕುಡಿಬೋದು, ಯಾರು ಬೇಕಾದ್ರೂ ತೆಗೆದ್ಬೋದು, ಅವ್ರಿಗೆ ಬಿಟ್ಟಿದ್ದು. ಬೇಡ ಅಂದ್ರೆ ಬಿಸಾಕ್ತಾರೆ, ಇಲ್ಲಾಂದ್ರೆ ಸೇರ್ತಾರೆ, ಮಾಡ್ತಾರೆ. ಬೈಕ್ ಇಷ್ಟ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ಅದು, ಅದನ್ನು ಕೇಳಬೇಡಿ ಅವ್ನಿಗೆ. ಇಷ್ಟೊಂದೆಲ್ಲ ಫೀಲಿಂಗ್ ಹೋಗಿಲ್ಲ ಲೈಫಲ್ಲಿ. ನಾನು ಕೇಳಿದ್ದೆಲ್ಲ ನನಗೆ ಸಿಕ್ಕಿದೆ, ಪಟ್ಟಿದೆಲ್ಲ ನನಗೆ ಸಿಕ್ಕಿದೆ. ಸೊ ನನ್ನ ಆ ಥರದ್ದು ಯಾವುದು ಫೀಲಿಂಗ್ ಕಿತ್ತು. ನನ್ನ ಹತ್ರ ಒಂದು ಸೂಪರ್ ಬೈಕ್, ಆ್ಯಂಡ್ ಅದಕ್ಕೇನೆ ನನಗೆ ಇದು ಕನೆಕ್ಟ್ ಆಗಿದ್ದು ಸಿನಿಮಾ. ಅದು ಕೊಟ್ಬಿಟ್ಟೆ ಅಂಕಲ್, ಆಕ್ಸಿಡೆಂಟ್ ಆಯ್ತು ಅಂದ್ಬಿಟ್ಟು ಆ ಬೈಕ್ನು ಕೊಟ್ಬಿಟ್ಟೆ ಅವರು. ಹೌದು ಹೌದು, ಮತ್ತೆ ಜ್ಞಾಪಿಸ್ತಾ ಇದ್ದೀರಾ ನೀವು ನೋಡಿ, ನಮ್ಮಮ್ಮ ಕಪಾಳಿ ಕೊಡ್ದಿದ್ದೆಲ್ಲ ಜ್ಞಾಪಿಸ್ತಾ ಇದ್ದೀರಾ. ಸರಿ ಆಯ್ತು, ಥ್ಯಾಂಕ್ ಯು. ಸೊ ಈ ಥರದ್ದೇ ಮೆಮೊರೀಸ್ ಅಲ್ಲ ಸರ್. ಆಯಬೂಜ ಬೈಕ್, ಆಯಬೂಜ. ನಮಗೆ ಲವ್ ಆಕ್ಷನ್ ಅದು ಇರುತ್ತೆ. ಇನ್ನೊಂದು ವಿಷಯ, ಅದನ್ನ ನೆಕ್ಸ್ಟ್ ಮೀಟಲ್ಲಿ ನಾವು ಅದನ್ನು ಹೇಳ್ತೀವಿ ನಿಮಗೆ. ನಾಳೆ ಬೆಳಗ್ಗೆಯಿಂದ ಶೂಟಿಂಗ್ ಶುರು, ಅಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಕಾಲ್ ಶೀಟ್ ಇದೆ. ಸೊ ನಾಳೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ಇಡೀ ದಿನ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.